ನಾನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಅಲ್ಲಿ ರಶ್ಮಿಕಾ, ಕೊಡಗಿನ ಹೆಣ್ಣು ಮಗಳು, ಇವತ್ತೇನು ಕನ್ನಡದಿಂದ ರಾಷ್ಟ್ರದ ಅನೇಕ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಿರುವಂಥ ಮೂಲತಃ ಕೊಡಗಿನ ಕನ್ನಡದ ಅಪ್ಪಟ ಕನ್ನಡದ ಹೆಣ್ಣುಮಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣು ಮಗಳು, ಆಂಧ್ರ ಪ್ರದೇಶದ ಹೆಣ್ಮಗಳು ಅಂತ ಹೇಳಿಕೆ ಕೊಡ್ತಾಳಲ್ಲ. ಒಂದಷ್ಟು ನೀವು ಚಿಗುರಿದಷ್ಟೇ ನಿಮಗೊಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡದ ನಾಡನ್ನ ಮರಿತೀರಿ ಅಂದರೆ ನೀವೆಂಥ ಮೀರು ಸಾಧಕರಿದ್ದೀರಿ ಅಂತೇಳಿ ನಮ್ಗನ್ಸುತ್ತೆ. ಹಾಗಾಗಿ ನಿಮಗಿರಬೇಕಾದ ಗೌರವ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ. ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದರೂ ಸಹ ಈ ಆ ನೆಲದ ಋಣವನ್ನು ತೀರಿಸುವಂಥದ್ದು ನಿಮ್ದು ಆಗಬೇಕಾಗತ್ತೆ. ಹಾಗಾಗಿ ಇನ್ಮೇಲಾದ್ರೂ ಏನು ಕುವೆಂಪು ಹೇಳ್ತಾರಲ್ಲ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.